ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಈಗ ಟಿವಿ ಮಾಧ್ಯಮದಲ್ಲೆಲ್ಲ ವೈರಲ್ ಆಗ್ತಾ ಇದೆ, ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಎಂತವ್ರುಗಳಿಗೆ ಹಾಗಾದ್ರೆ ರೇಷನ್ ಕಾರ್ಡ್ ರದ್ದು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈಗ ಅಕ್ಕಿ ಕೊಡ್ತಾ ಇದ್ದಾರೆ ನೋಡಿ, ಆ ಅಕ್ಕಿಯನ್ನ ಮಾರಾಟ ಮಾಡಿದಂಥವ್ರಿಗೆ, ಅಂದ್ರೆ ಅಕ್ಕಿ ತಗೊಂಡ್ಬಿಟ್ಟು ನೀವು ಮತ್ತೆ ಇನ್ನೊಬ್ರಿಗೆ ನಮ್ಗೆ ಈ ಅಕ್ಕಿ ಬೇಡ, ಚೆನ್ನಾಗಿಲ್ಲ ಅನ್ಕೊಂಡು ಮಾರಾಟ ಎಲ್ಲ ಮಾಡ್ತಿರ್ತೀರಾ ಅಲ್ವಾ ದುಡ್ಡಿಗೆ ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಅದ್ ಹೆಂಗ್ ಗೊತ್ತಾಗ್ಬಿಡುತ್ತೆ ಅನಿತಾ ಸರ್ಕಾರಕ್ಕೆ ನಾವು ಮಾರಾಟ ಮಾಡೋದು ಅಂತಾನು ಕೂಡ ಖಂಡಿತವಾಗ್ಲೂ ನಿಮಗೆ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅನಿತಾ ಅನ್ಬಿಟ್ಟು ಎಲ್ಲೋ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಅವರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲದೆ ಅಂಗನವಾಡಿ ಟೀಚರ್ಸ್ಗಳು, ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಲಿ ಅಥವಾ ಅಂಗನವಾಡಿ ಸಹಾಯಕಿಯರಾಗಿರ್ಲಿ, ಸೊ ಪಾಪ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ನೀವು ಹೇಳಿದ್ದು 15,000 ರೂಪಾಯಿ ಮಾಡ್ತೀವಿ ಅನ್ಬಿಟ್ಟು, ಈಗ ನೋಡಿದ್ರೆ ಇಷ್ಟೇ ಸಂಬಳವನ್ನ ಹೆಚ್ಚಳ ಮಾಡಿದೀರಾ, ನಮ್ಗೆ 15,000 ಬೇಕೇ ಬೇಕು ಅಂತ ಹೇಳಿ ಪಟ್ಟಿಟ್ಟು ಕೂತ್ ಬಿಟ್ಟಿದ್ದಾರೆ. ಹಾಗಾದ್ರೆ ಅವ್ರಿಗೆ 15,000 ಮಾಡ್ತಾರ ಸರ್ಕಾರದಿಂದ? ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಉತ್ತರ ಕೊಡ್ತಾ ಇದ್ದಾರೆ ಅವರಿಗೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ರೇಷನ್ ಕಾರ್ಡ್ ವಿಷಯವನ್ನ ಮಾತಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನ ಹೇಳ್ಬಿಡ್ತೀನಿ. ನಾನು ರೀಸೆಂಟ್ ಆಗಿ ಒಂದು ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ದೂತ ಸಮೀರ್ MD ಅವರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಕೋಟಿಗಟ್ಟಲೆ ವ್ಯೂಸ್ ಬಂದಿದೆ. ಸೊ ಸೌಜನ್ಯ ಕೇಸ್ ಬಗ್ಗೆ ಅವರು ವಿಡಿಯೋ ಮಾಡಿದ್ಕೆ ಪಾಪ ಅವ್ರ ಮೇಲೆ ಪೊಲೀಸ್ ಕಡೆಯಿಂದ FIR ಕೂಡ ಆಯ್ತು. ಸೊ ಇಷ್ಟೆಲ್ಲ ನಡೀತಾ ಇತ್ತು. ಅವ್ರಿಗೆ ಸಪೋರ್ಟ್ ಆಗಿರ್ಲಿ ಅನ್ಬಿಟ್ಟು ಅವರು ಯೂಟ್ಯೂಬರ್ಸ್ ನ ಕೇಳ್ಕೊಂಡಿದ್ರು. ಅವರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ರು. ಸೊ ಈ ರೀತಿ ನನ್ಗೆ FIR ಆಗಿದೆ, ಹಾಗೆ ನಾನು ಈ ರೀತಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದೀನಲ್ಲ, ನಮ್ಮ ಯೂಟ್ಯೂಬರ್ಸ್ ಗಳು ಕೂಡ ಧ್ವನಿ ಎತ್ತಿ ನನ್ಗೆ ಸಪೋರ್ಟ್ ಮಾಡಿ ಸೌಜನ್ಯ ಕೇಸ್ ಬಗ್ಗೆ ಅನ್ಬಿಟ್ಟು. ಓಕೆ, ನಾವು ಕೂಡ ಯೂಟ್ಯೂಬರ್ಸ್ ಆಗಿ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಇನ್ಯಾರು ಮಾಡ್ತಾರೆ, ಹೌದಲ್ವಾ? ಸೊ ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅವರ ಪರವಾಗಿನೇ. ಸೊ ಏನಾಯ್ತು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೂ ಅದು ಬರೋ ಹಾಗೆ ಇಲ್ಲ. ಯೂಟ್ಯೂಬ್ ಕಡೆಯಿಂದ ನನಗೇನೆ ಕಾಪಿರೈಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾಕೆ ಕೊಟ್ಟಿದ್ದಾರೆ, ನಾನು ಏನು ಅದರಲ್ಲಿ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿಲ್ಲ ಅಥವಾ ಬೇರೆಯವ್ರ ವಿಡಿಯೋ ತೆಗೆದು ನಮ್ದ್ರೊಳಗಡೆ ಹಾಕಿಲ್ಲ. ಎಲ್ಲ ನಾನು ನಿಮ್ ನೋಡೇ ಇರ್ತೀರಾ. ಪ್ರತಿಯೊಂದು ನಾನು ಸ್ವಂತ ವಿಡಿಯೋಗಳನ್ನೇ ಮಾಡ್ತಾ ಇರ್ತೀನಿ. ಅಂದ್ರೆ ನಾವು ಕೂತ್ ಮಾತಾಡಿದ್ವಿ ಅಂದ್ರೆ ಅದ್ರಲ್ಲಿ ಏನೂ ತೊಂದರೆ ಆಗಲ್ಲ. ಬಟ್ ಆದ್ರೂ ಯಾಕೆ ನನಗೆ ಕಾಪಿರೈಟ್ ಅಂತ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಕಾಪಿರೈಟ್ ಅಂತ ಬಂದಿದ್ರೆ ಯಾವ್ದಾದ್ರು ವಿಡಿಯೋಗಳಿಗೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಚಾನಲ್ಲೇ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ತುಂಬಾ ಸತಿ ಏನಾದ್ರೂ ಕಾಪಿರೈಟ್ ಬರೋದು ಅಥವಾ ಆ ವಿಡಿಯೋಗಳನ್ನ ಯೂಟ್ಯೂಬ್ ಅವರೇ ರಿಮೂವ್ ಮಾಡೋದು, ಸೊ ಈ ರೀತಿ ಆಯ್ತು ಅಂತಂದ್ರೆ ನಮ್ಮ ಚಾನಲ್ಗಳು ಯಾವಾಗ ಸೇಫ್ಟಿನೇ ಇಲ್ಲ ಅನ್ನೋ ರೀತಿನಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು ಚಾನಲ್ ಕೂಡ ಆಲ್ರೆಡಿ ಹೊಸ ಚಾನಲ್ ಓಪನ್ ಮಾಡ್ಬಿಟ್ಟಿದ್ದೀನಿ. ಪುಣ್ಯ ತೋಷಿತ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದೀನಿ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಪುಣ್ಯ ಶಮಂತ್ ಅಂತಾನು ಕೂಡ ನಂದೊಂದು ಚಾನಲ್ ಇದೆ. ಅದು ಮೀಶೋ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ನನಗೆ ಮೇನ್ ಚಾನಲ್ ಅಂದ್ರೆ ಇದು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್. ಇದರಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಚಾನಲ್ಗೆ ಏನಾದ್ರೂ ಒಂದು ಚೂರು ಎಫೆಕ್ಟ್ ಆದ್ರೂ ಕೂಡ ಸೊ ನಮ್ಮ ಜನಗಳಿಗೂ ಕೂಡ ತೊಂದರೆ ಆಗುತ್ತೆ, ನನ್ನ ವ್ಯೂವರ್ಸ್ ಗಳಿಗೆ. ಅಂಡ್ ನಿಮ್ಗಿಂತ ಹೆಚ್ಚಾಗಿ ನನಗೂ ಕೂಡ ತೊಂದರೆ ಆಗ್ಬಿಡತ್ತೆ. ಯಾಕಂದ್ರೆ ಈಗ ಮತ್ತೊಂದು ಚಾನಲ್ ನ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ಮತ್ತೆ ತುಂಬಾ ಜನಗಳಿಗೆ ಆ ಚಾನಲ್ ರೀಚ್ ಆಗ್ಬೇಕು ಅಂದ್ರೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ಅವರೆಲ್ಲರೂ ಕೂಡ ಪುಣ್ಯ ತೋಷಿತ್ ಅಂತ ಏನ್ ನಾನು ಚಾನಲ್ ಇಟ್ಟಿದ್ದೀನೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಇದೇ ಚಾನಲ್ ನಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದ್ ವೇಳೆ ಏನಾದ್ರೂ ಈ ಚಾನಲ್ಗೆ ಎಫೆಕ್ಟ್ ಆಯ್ತು ಅಂತ ಅಂದ್ರೆ, ಇನ್ನೊಂದು ಚಾನಲ್ ನಮ್ಗಿತ್ತು ಅಂತ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಮತ್ತೆ ಆ ಚಾನಲ್ಗೆ ಜಂಪ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಖಂಡಿತ ಕಷ್ಟ ಆಗುತ್ತೆ. ಅಥವಾ ನಿಮ್ಗಳಿಗೆ ನಾವು ಇನ್ನೊಂದು ಚಾನಲ್ ಮಾಡಿದೀವಿ ನೋಡಿ ಅಂತ ಹೇಳೋದಕ್ಕೂ ನಮ್ಮ ಹತ್ರ ಚಾನಲ್ ಇಲ್ದಂಗ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಪುಣ್ಯ ತೋಷಿತ್ ಅಂತ ಏನು ಹೊಸ ಚಾನಲ್ ಓಪನ್ ಮಾಡಿದೀನೋ ಅದ್ರದ್ದು ಲಿಂಕ್ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಹಾಕಿರ್ತೀನಿ. ಹಾಗೆ ನೀವು ಜಸ್ಟ್ ಪುಣ್ಯ ತೋಷಿತ್ ಅಂತ ಹೇಳಿ ಹೆಸರು ಹೊಡೆದ್ರೆ ಸಾಕು, ನಿಮ್ಗೆ ನನ್ನ ಚಾನಲ್ ಓಪನ್ ಆಗುತ್ತೆ. ಸೊ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಪುಣ್ಯ ತೋಷಿತ್ ಅಂದ್ರೆ ನನ್ನ ಮಕ್ಕಳ ಹೆಸರು. ಬಟ್ ಮುಂದಕ್ಕೆ ಅದನ್ನ ಅನಿತಾ ಶಮಂತ್ ಅಂತಾನೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಈಗಲೇ ಮತ್ತೆ ಅನಿತಾ ಶಮಂತ್ ಅಂತ ಹೇಳಿ ಇಟ್ಬಿಟ್ರೆ ಅದು ನಿಮಗೆ ಚಾನಲ್ಲೇ ಓಪನ್ ಆಗಲ್ಲ ಆಮೇಲೆ. ಓಕೆನಾ? ಸದ್ಯಕ್ಕೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಅದನ್ನ ಅನಿತಾ ಶಮಂತ್ ಅಂತಾನೆ ಮಾಡ್ತೀನಿ ನಾನು. ಆಗ ನಿಮ್ಗಳಿಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಪುಣ್ಯ ನನ್ನ ಮಗಳು, ತೋಷಿತ್ ನನ್ನ ಮಗನ ಹೆಸರು. ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ತಿಳಿಸ್ತೀನಿ ನಾನು ಅದನ್ನ ಯಾವಾಗ ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ಮತ್ತೆ ನೇಮ್ ನ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈಗ ನಾವು ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ಬೇಡ.
ಸೊ ನಿಮಗೆ ಗೊತ್ತಿರೋ ಪ್ರಕಾರ ಈ ತಿಂಗಳು ಏನಾಯ್ತು ಅಂದ್ರೆ 15 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ. ಓಕೆನಾ, ಒಂದು ಕಾರ್ಡ್ ಅಲ್ಲಿ ಒಬ್ಬೊಬ್ಬ ಸದಸ್ಯರಿಗೂ ಕೂಡ 15 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ ಅಲ್ವಾ ರಾಜ್ಯ ಸರ್ಕಾರ, ದುಡ್ಡು ಕೊಟ್ಟಿರ್ಲಿಲ್ಲ, ಅಕ್ಕಿನೂ ಕೊಟ್ಟಿರ್ಲಿಲ್ಲ. ಹಾಗಾಗಿ ಕಳೆದ ತಿಂಗಳದ 5 ಕೆಜಿ, ಈ ತಿಂಗಳದ 5 ಕೆಜಿ, ಅಂದ್ರೆ 10 ಕೆಜಿ ರಾಜ್ಯ ಸರ್ಕಾರದ್ದಾಯ್ತು, ಕೇಂದ್ರ ಸರ್ಕಾರದ 5 ಕೆಜಿ, 15 ಕೆಜಿ ಅಕ್ಕಿ ಕೊಟ್ರು. ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇಷ್ಟೊಂದೆಲ್ಲ ನಾವು ಅಕ್ಕಿ ಕೊಡ್ತಾ ಇದೀವಿ, ಇನ್ ಮುಂದೆ ದುಡ್ಡು ಬೇರೆ ಬರಲ್ಲ. ಇದುವರೆಗೂ ಅನ್ನಭಾಗ್ಯ ಯೋಜನೆ ಹಣ ಬರ್ತಿತ್ತು ನೋಡಿ, ಅದನ್ನ ನಿಲ್ಸ್ಬಿಟ್ರು ನಿಮ್ಗೆ ಅಕ್ಕಿ ಹಣನ. ಸೊ ಈಗ 10 ಕೆಜಿ ಅಕ್ಕಿ ಅಂದ್ರೆ ಒಂದು ಕಾರ್ಡ್ ಅಲ್ಲಿ ಕೆಲವೊಂದು ಮನೇಲಿ ಏನಾಗುತ್ತೆ ಅಂದ್ರೆ 5 ಜನ, 6 ಜನ, 7 ಜನ ಈ ರೀತಿ ಎಲ್ಲ ಇರ್ತಾರೆ. ಅವರಿಗೆ ಒಂದೊಂದು ತಿಂಗಳಿಗೆ 70 ಕೆಜಿ, ಒಂದು ಕ್ವಿಂಟಾಲ್ ಗಟ್ಲೆ ಅಕ್ಕಿನೂ ಸಿಗುತ್ತೆ ಜಾಯಿಂಟ್ ಫ್ಯಾಮಿಲಿ ಇರುವಂತವ್ರಿಗೆ. ಅಂತವ್ರುಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಅಕ್ಕಿ ಯಾರು ತಿಂತಾರಪ್ಪ, ಈ ಅಕ್ಕಿ ಚೆನ್ನಾಗೂ ಇರೋದಿಲ್ಲ, ಸುಮ್ನೆ ಇದನ್ನೇ ಮಾರ್ಬಿಡೋಣ, ಈಗ ಫ್ರೀಯಾಗಿ ಅಕ್ಕಿ ತರ್ತೀವಲ್ವಾ, ಇದನ್ನ ನಾವು ಒಂದು 15 ರೂಪಾಯಿಗೆ ಕೆಜಿ ಹಂಗೆ ಅಥವಾ 20 ರೂಪಾಯಿ ಕೆಜಿ ಹಂಗೆ ನಾವು ಮಾರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಮಾರಾಟವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಅಂತವ್ರುಗಳಿಗೆ ಇಲ್ಲಿ ಸರ್ಕಾರ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವೇನಾದ್ರೂ ಅಂತ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಗೌರ್ಮೆಂಟ್ ಇಂದ ಫ್ರೀಯಾಗಿ ಅಕ್ಕಿ ತಗೊಂಡ್ಬಿಟ್ಟು ನೀವು ಬೇರೆಯವ್ರಿಗೆ ಮಾರಾಟ ಮಾಡ್ತೀರಾ, 10 ರೂಪಾಯಿ ಕೆಜಿ ಆಗಿರ್ಲಿ, 15 ರೂಪಾಯಿ ಕೆಜಿ ಅಥವಾ 20 ರೂಪಾಯಿ ಕೆಜಿಗೆ ಮಾರ್ಕೋತೀರಾ ಅಲ್ವಾ ದುಡ್ಡಿನ ಆಸೆಗೆ, ಆ ರೀತಿ ಮಾಡಿದವ್ರಿಗೆಲ್ರಿಗೂ ಕೂಡ ನಾವು ನಿಮ್ಮ ಒಂದು ರೇಷನ್ ಕಾರ್ಡ್ನೇ ರದ್ದು ಮಾಡ್ತೀವಿ, ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರುವಂತದ್ದು. ಇದು ಆಹಾರ ಇಲಾಖೆಯಿಂದ KH ಮುನಿಯಪ್ಪ ಅವರೇ ಹೇಳಿರುವಂತದ್ದು. ದಯವಿಟ್ಟು ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬೇಡಿ. ಅಂಡ್ ಈಗ ನಿಮ್ಗೂ ಅನ್ಸುತ್ತೆ ಅದೇಂಗ್ ಗೊತ್ತಾಗ್ಬಿಡುತ್ತೆ ಅನಿತಾ, ನಮ್ಮ ಮನೆ ಮುಂದಕ್ಕೆ ಯಾರೋ ಬರ್ತಾರೆ ತಗೊಂಡೋಗಕ್ಕೆ, ಯಾವ್ಯಾವ್ದೋ ತಮಿಳ್ನಾಡು, ಚೆನ್ನೈ ಅಥವಾ ಬೆಂಗಳೂರು ಅನ್ಕೊಂಡು ಯಾವ ಹುಡುಗರು ಬರ್ತಾರೆ, ಕೊಡಿ ಮೇಡಮ್ ನಮ್ಗೆ ಅಕ್ಕಿನ 15 ರೂಪಾಯಿ ಹಂಗೆ ತಗೋತೀವಿ, 20 ರೂಪಾಯಿ ಹಂಗೆ ತಗೋತೀವಿ ಅನ್ಬಿಟ್ಟು ನಾವು ಅವ್ರಿಗೆ ಕೊಟ್ರೆ ಸರ್ಕಾರಕ್ಕೆ ಹೆಂಗ್ ಗೊತ್ತಾಗ್ಬಿಡುತ್ತೆ ಅಂತೀರಾ? ನಮಗೂ ಕೂಡ ಈಗ ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ನಾವು ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ ನೀವು ಮಾರಾಟ ಮಾಡೋದು ಅನ್ಬಿಟ್ಟು. ಯಾಕೆ ಬೇಕು, ನಾವು ಕೂಡ ತುಂಬಾ ಹುಷಾರಾಗಿರ್ಬೇಕು. ಸುಮ್ನೆ ದುಡ್ಡಿನ ಆಸೆಗೆ ಒಂದಿನಕ್ಕೆ ಹೋಗ್ಬಿಟ್ಟು ಸಿಗಾಕೊಂಡ್ರೆ ಇನ್ನ ಇಡೀ ಜೀವನ ಪರ್ಯಂತ ನಿಮ್ಗೆ ರೇಷನ್ ಕಾರ್ಡೇ ಇಲ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ಸರ್ಕಾರ ಮಾಡ್ತಾ ಇರೋದು ಕರೆಕ್ಟೇ, ತಪ್ಪೇನಿಲ್ಲ. ಓಕೆನಾ, ಯಾಕಂದ್ರೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಡ್ತಾ ಇದೆ, ಇದನ್ನ ಮಾರಾಟ ಮಾಡೋದು ತಪ್ಪೆ. ಕೊಡ್ತಾರೆ, ಒಂಚೂರು ಚೆನ್ನಾಗಿರೋ ಅಕ್ಕಿ ಕೊಟ್ರೆ ಏನು ಅನ್ನೋದು ನಮ್ಮ ಜನಗಳ ಅಭಿಪ್ರಾಯ, ಅದು ನಿಜಾನೇ. ಓಕೆನಾ, ಸೊ ಒಂದೊಂದ್ಸತಿ ರೇಷನ್ ಅಕ್ಕಿ ಹೆಂಗ್ ಬರ್ತವೆ ಅಂದ್ರೆ ಆ ಅನ್ನ ಎಷ್ಟು ಗಿಂಜಲಾಗತ್ತೆ, ಅಥವಾ ಈಗೇನೋ ಬೇರೆ ಪೌಷ್ಟಿಕ ಅಕ್ಕಿ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾರೆ ನೋಡಿ, ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಾರೆ. ಅದು ಅಕ್ಕಿ ತೊಳಿತಾ ಇದ್ರೆ ದಪ್ಪದಾಗಿ ಅಕ್ಕಿ ತೇಲುತ್ತೆ. ಅದನ್ನೆಲ್ಲ ನಮ್ ಜನ ಪ್ಲಾಸ್ಟಿಕ್ ಅಕ್ಕಿ ಅಂತ ಕರೀತಾರೆ. ಅದನ್ನ ನೋಡಿದ್ರೆ ಪಾಪ ಊಟ ಮಾಡಕ್ಕೆ ಮನ್ಸ್ ಬರಲ್ಲ. ಇನ್ನೇನ್ ಮಾಡ್ತಾರೆ ಮಾರ್ಕೊಳ್ದಲೇನೆ. ಸೊ ನೀವೇನ್ ಸೋನಾ ಮುಸುರಿ ಅಕ್ಕಿ ಕೊಡಿ ಅಂತ ಕೇಳಲ್ಲ, ಕೊಡೋ ಅಕ್ಕಿನೇ ಇನ್ನೊಂಚೂರು ಚೆನ್ನಾಗೇ ಕೊಡಿ. ಒಬ್ಬೊಬ್ರಿಗೆ 10 ಕೆಜಿ ಕೊಡೋದ 8 ಕೆಜಿ ಕೊಡಿ, ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರೋದು. ಬಡವರು ಅಂದ ತಕ್ಷಣ ಹೆಂಗ್ ಬೇಕಂಗಿರೋದಿಲ್ಲ, ಅವರು ಊಟ ಮಾಡೋದು ಚೆನ್ನಾಗಿರೋ ಅಕ್ಕಿನೇ ಊಟ ಮಾಡ್ಬೇಕು ಅಂತ ಅನ್ನಿಸ್ತಿರುತ್ತೆ. ದಯವಿಟ್ಟು ಒಂಚೂರು ಚೆನ್ನಾಗಿರೋ ಅಕ್ಕಿಯನ್ನ ಕೊಟ್ರೆ ಇನ್ನೂ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೊಂದು ನನ್ನ ಪ್ರಶ್ನೆ ಏನಪ್ಪ ನಮ್ಮ ವಿಡಿಯೋ ಮೂಲಕ ಅಂತ ಅಂದ್ರೆ, ಸೊ ಇದನ್ನೆಲ್ಲ ಕಣ್ಣಿಡ್ತಾ ಇರುವಂತ ಸರ್ಕಾರ ಈ ರೀತಿ ಜನ ಮಾಡ್ತಾರೆ, ಈ ತರ ನಾನು ರೇಷನ್ ಕಾರ್ಡ್ ರದ್ದು ಮಾಡ್ತೀನಿ ಅಂತಾರಲ್ಲ, ಸೊ ಈ ಲಂಚ ಎಲ್ಲ ತಗೋತಾರಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲೇ, ಅವ್ರಿಗೆ ಹಾಗಾದ್ರೆ ಏನು ಕಾನೂನು ಇಲ್ವಾ? ಸೊ ಲಂಚ ತಗೊಂಡವ್ರನ್ನ ಹಂಗಾದ್ರೆ ಕಂಡಿಡಿದ್ಬಿಟ್ಟು ಅವ್ರನ್ನು ಕೆಲಸದಿಂದ ತೆಗ್ದಾಕ್ತಿವಿ ಅಂತ ಹೇಳಿ ಎದುರಿಸಿ ಸ್ಟ್ರಿಕ್ಟ್ ಆಗಿ, ಅಥವಾ ಇನ್ನೇನ್ ಹೇಳ್ತಾರೆ, ಈಗ ನ್ಯಾಯಬೆಲೆ ಅಂಗಡಿನಲ್ಲೇ ಸೊ ರೇಷನ್ ತರಕ್ ಹೋಗ್ತೀರಾ ಅಲ್ವಾ ನೀವು, 20 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಒಂದೊಂದ್ ಕಡೆ, ಹೌದಲ್ವಾ? ಸೊ ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಅದನ್ನ ಕೇಳೋರು ಯಾರು ಇಲ್ವಾ? ಸರ್ಕಾರ ಏನ್ ಹೇಳುತ್ತೆ, ನಾವು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ ಜನಗಳಿಗೆ ಅನ್ಬಿಟ್ಟು. ಮತ್ತೆ ಯಾಕೆ ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ಕೊಡೋರು 20 ರೂಪಾಯಿ ಕೊಡಿ ನಾವು ಅಕ್ಕಿ ಕೊಡ್ತಾ ಇದೀವಲ್ಲ, ಒಂದೊಂದು ಕಾರ್ಡಿಗೆ ಕೆಲವೊಂದ್ ಕಡೆ 30 ರೂಪಾಯಿ ಕೇಳ್ತಾರೆ. ಅದೇ ನಮ್ಮ ಜನಗಳು ಯಾಕೆ ದುಡ್ಡು ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರಿಗೆ ವಾದ ಮಾಡ್ತಾರೆ. ಸೊ ನೀವು ನಾನು ಹೇಳ್ದಷ್ಟು ಮಾಡೋ, ಇಲ್ಲಾಂದ್ರೆ ಅಕ್ಕಿನೇ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅಂತವ್ರನ್ನ ತೆಗ್ದಾಕಿ ನ್ಯಾಯಬೆಲೆ ಅಂಗಡಿಯಿಂದ. ಯಾಕಂದ್ರೆ ಅವ್ರಗಳಿಗೂ ಸರ್ಕಾರದಿಂದ ಸಂಬಳ ಅಂತ ಕೊಡ್ತಾರೆ. ನಮ್ಮ ಜನಗಳ ಹತ್ರ ಒಬ್ಬೊಬ್ರ ಹತ್ರ 30 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಎಷ್ಟಾಯ್ತು ಅವ್ರಿಗೆ ದುಡ್ಡು? ಅದು ಲಂಚ ತಗೊಂಡಂಗೆ ಲೆಕ್ಕ ಅಲ್ವಾ? ಇಲ್ಲಿ ಜನಗಳ ಅಕ್ಕಿ ಮಾರಾಟ ಮಾಡಿದ್ರೆ ರೇಷನ್ ಕಾರ್ಡ್ ತೆಗ್ದಾಕ್ತೀರಾ ಅನ್ನೋದಾದ್ರೆ ಈ ದುಡ್ಡು ಇಸ್ಕೊಳ್ಳೋರ್ನು ತೆಗ್ದಾಕಿ. ಫಸ್ಟ್ ಫ್ರೀ ಆಗಿ ಕೊಡ್ತೀರಾ ಅಂದ್ಮೇಲೆ ಅದು ಫ್ರೀ ಆಗೇ ಇರಬೇಕು ನಮ್ಮ ಬಡ ಜನಗಳಿಗೆ ಅನ್ನೋದು ನಮ್ಮ ವಿಡಿಯೋ ಮುಖಾಂತರ ನಮ್ಮ ಒಂದು ಕೋರಿಕೆ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಸೊ ನೆಕ್ಸ್ಟ್ 17ನೇ ಕಂತಿನ ಹಣ ಬರ್ತಾ ಇಲ್ಲ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಆದಷ್ಟು 99% ಜನಗಳಿಗೆ ಎಲ್ರಿಗೂ 17ನೇ ಕಂತಿನ ಹಣ ಖಂಡಿತವಾಗ್ಲೂ ಬಂದಿದೆ. ಓಕೆನಾ, 16, 17 ಎರಡೂ ಬಂದಿದೆ, 4,000. ಈಗ ಆಲ್ರೆಡಿ 17 ಕಂತು ಅಂದ್ರೆ 34,000 ರೂಪಾಯಿ ಹಣ ಬಂದಿದೆ. ಕೆಲವೊಬ್ರು ಕೇಳ್ತಿದ್ದೀರಾ ಅಲ್ವಾ, ನಮಗೆ ಬಂದಿಲ್ಲ ಇಂಥ ಜಿಲ್ಲೆ ಅಥವಾ ಆ ಊರು ಈ ಊರು ಅಂದ್ಬಿಟ್ಟು. ಸೊ ಭಯ ಬೇಡ, ಇನ್ನು ಈ ತಿಂಗಳು ಎಂಡ್ವರೆಗೂ ಟೈಮ್ ಇದೆ. ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ ದುಡ್ಡು ಬಿಟ್ಟಿದ ತಕ್ಷಣ ಅಂದ್ರೆ ಒಂದಿನ ಬಿಟ್ರು ಅಂದ್ರೆ ಅವತ್ತಿನ ದಿನನೇ ಎಲ್ರಿಗೂ ಬರೋದಿಲ್ಲ. ಸೊ ನಿಮ್ಗೂ ಕೂಡ ಇದುವರೆಗೂ ನನಗೆ 14, 15ನೇ ಕಂತು ಬಂದಿತ್ತು, ಈಗ 16, 17 ಮಾತ್ರ ಬಂದಿಲ್ಲ ಅಂತ ಅಂದ್ರೆ ಇದೇ ತಿಂಗಳು 30, 31ನೇ ತಾರೀಕು ಒಳಗಡೆ ಖಂಡಿತ
ಖಂಡಿತವಾಗ್ಲೂ ಬರುತ್ತೆ. ಈ ತಿಂಗಳು ಎಂಡ್ ಒಳಗಡೆ ಯಾರೊಬ್ರಿಗೂ ಅವ್ರು ಉಳಿಸ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಯಾರ್ದು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ನಿಮ್ಗೆ 17ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಈ ತಿಂಗಳು ಎಂಡ್ ಒಳಗಡೆ ಖಂಡಿತ ಬರುತ್ತೆ. ಓಕೆನಾ. ಅಂಡ್ ತುಂಬಾ ಜನ ಕೇಳ್ತೀರಾ, ಮೇಡಮ್ ನಾನು ಯಾವ ಆಫೀಸ್ಗೆ ಹೋಗ್ಲಿ ನನಗೆ ಬಂದೇ ಇಲ್ಲ ದುಡ್ಡು, ಎಲ್ಲಿಗೆ ಹೋದ್ರೆ ನನಗೆ ಹಣ ಸಿಗುತ್ತೆ ಗೃಹಲಕ್ಷ್ಮಿ ದುಡ್ಡು ಅಂದ್ಬಿಟ್ಟು ನೀವು ಯಾವ ಆಫೀಸ್ಗೂ ಹೋಗ್ಬೇಡಿ. ಸುಮ್ಮನೆ ಆ ಆಫೀಸು ಈ ಆಫೀಸು ಅಂದ್ಬಿಟ್ಟು ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ ದುಡ್ಡನ್ನೇ ಕಳ್ಕೊತೀರಾ. ಎಲ್ಗೋದ್ರೂ ನಿಮ್ಗೆ ಅವ್ರೇನ್ ಸರಿ ಮಾಡ್ಕೊಡೋದಿಲ್ಲ, ನಿಮ್ದು ಸರಿನೇ ಇರುತ್ತೆ, ಸರ್ಕಾರ ಹಾಕೋದ್ ತಡ ಮಾಡಿರುತ್ತೆ ಅಷ್ಟೇನೆ. ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ. ಈ ತಿಂಗಳು ಎಂಡ್ ಒಳಗಡೆ ಖಂಡಿತವಾಗ್ಲೂ ಬರುತ್ತೆ. ಈ ತಿಂಗಳು ಎಂಡ್ ಒಳಗಡೆ ಬರ್ಲಿಲ್ಲ ಅಂದ್ರೆ CDPO ಆಫೀಸ್ಗಳಿಗೆ ಮಾತ್ರ ಮುಂದಿನ ತಿಂಗಳಿಗೆ ಬೇಕಾದ್ರೆ ಹೋಗಿ ಒಂದ್ ಹೆಜ್ಜೆ ಹೋಗಿ ಕೇಳ್ಕೊಂಡ್ ಬರೋರಂತೆ. ಓಕೆನಾ. ಸೊ ನೆಕ್ಸ್ಟ್ ಅಂಗನವಾಡಿ ಟೀಚರ್ಸ್ ಬಗ್ಗೆ ಮಾತಾಡಬೇಕಾಗಿತ್ತು, ಬಟ್ ಈ ವಿಡಿಯೋನೇ ಲೆಂತಿ ಆಯ್ತು. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂಗನವಾಡಿ ಟೀಚರ್ಸ್ ಮತ್ತೆ ಸಹಾಯಕಿಯರಿಗೆ ಎಷ್ಟು ಸಂಬಳ ಜಾಸ್ತಿ ಮಾಡ್ತಾರೆ, ಇವರು ಕೇಳಿದಷ್ಟೇ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಏನು ಸರ್ಕಾರದಿಂದ ಮಾಹಿತಿ ಬಂದಿದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಆಲ್ರೆಡಿ ಮೀಶೋ ಸ್ಯಾರಿ ಮತ್ತೆ ಬ್ಲೌಸ್ ಕಲೆಕ್ಷನ್ಸ್ ವಿಡಿಯೋನ ತೋರಿಸಿದೀನಿ. ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು, ತುಂಬಾನೇ ಚೆನ್ನಾಗಿದೆ. ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಗಳದೆಲ್ಲ ಕಲೆಕ್ಷನ್ಸ್ ಇದೆ. ನಾನು ಇಲ್ಲಿ ತಮ್ನೇಲ್ ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ ಹೋಗ್ಬಿಟ್ಟು ನೀವು ಯಾರಾದ್ರೂ ನೋಡಿಲ್ಲ, ನಿಮ್ಗೆ ಏನಾದ್ರೂ ಇಷ್ಟ ಇತ್ತು ತಗೋಬೇಕು ಅನ್ನೋರು ಆ ವಿಡಿಯೋನ ನೋಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಎಲ್ಲಾ ಬ್ಲೌಸ್ ಗಳದು ಅಥವಾ ಸ್ಯಾರಿಗಳದು. ಸೊ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡಬಹುದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು. ಇನ್ನು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋನ ನೋಡಿ. ಅಂಡ್ ನನ್ನ ಪುಣ್ಯ ತೋಷಿತ್ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಇವತ್ತು ವಿಡಿಯೋ ಮಾಡ್ಲಿಕ್ಕೇನೆ. ಆದ್ರೂ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ, ನಾವೇನು ತಪ್ಪು ಮಾಡಿಲ್ಲ ಆದ್ರೂ ನಮ್ಮ ಚಾನಲ್ ಏನಾದ್ರೂ ಆಗ್ಬಿಟ್ರೆ ಅಂದ್ಬಿಟ್ಟು. ಸೊ ಹೋಪ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಖಂಡಿತ ಏನು ಆಗಲ್ಲ 90% ಅನ್ಕೊಂಡಿದೀನಿ. ಬಿಕಾಸ್ ನಾನು ಯಾವತ್ತೂ ಕಾಪಿರೈಟ್ ಅಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ತಗೊಂಡಿರ್ಲಿಲ್ಲ. ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ ತಕ್ಷಣ ಯಾಕೆ ಕಾಪಿರೈಟ್ ಅಂತ ಬಂದಿದೆ ಅಂತಾನೂ ಗೊತ್ತಿಲ್ಲ. ಆ ವಿಡಿಯೋ ಡಿಲೀಟ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ. ಯೂಟ್ಯೂಬ್ ಅವರೇ ಹಂಗ್ ತಪ್ಪಿದ್ರೆ ಡಿಲೀಟ್ ಮಾಡ್ತಾರಲ್ವಾ ನಮ್ ವಿಡಿಯೋನ ಅಂತ ಅನ್ಬಿಟ್ಟು ಸುಮ್ನೆ ಬಿಟ್ಟಿದ್ದೀನಿ. ಆದ್ರೂ ಒಂದ್ ಕಡೆ ಭಯ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ ಸೇಫ್ಟಿಗೆ ಅನ್ಬಿಟ್ಟು. ಅದ್ರಲ್ಲೂ ನಾವು ಗೃಹಲಕ್ಷ್ಮಿ ಅಥವಾ ಈಗ ಏನ್ ನಾನು ವಿಡಿಯೋ ಇದ್ರಲ್ಲಿ ಮಾಡ್ತಾ ಇದ್ದೀನೋ ಅದೇ ವಿಡಿಯೋನ ಆ ಪುಣ್ಯ ತೋಷಿತ್ ಅನ್ನೋ ಒಂದು ಚಾನಲ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ದಯವಿಟ್ಟು ಈಗ ಹೊಸದಾಗಿ ಓಪನ್ ಆಗಿದೆ, 0 ಸಬ್ಸ್ಕ್ರೈಬರ್ಸ್ ಇದಾರೆ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಪುಣ್ಯ ತೋಷಿತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.